ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ಸು ಶಕ್ಷಯ್. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸಾರಿ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮನೆ ದೀಪಾವಳಿ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ, ಹಾಗೆ ಯಾರೆಲ್ಲ ಬಂದಿದ್ದರು, ಒಂದು ಡೇ ಫುಲ್ ಹೇಗಿತ್ತು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ನೋಡಿ, ಚೆನ್ನಾಗಿದೆ ವಿಡಿಯೋ. ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮಾಡಿ ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಆರತಿ ಮಾಡಬೇಕಿತ್ತು. ಸೊ ಹಾಗಾಗಿ ಎಲ್ಲ ಬೆಳಗ್ಗೆನೇ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೆ ನಾನು ಆರತಿ ಮಾಡೋದು ಫಸ್ಟೇ ಗೊತ್ತಿತ್ತು. ಸೊ ಹಾಗಾಗಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಎಷ್ಟು ಹಾಕಬೇಕು ಆರತಿ ತಟ್ಟೆಗೆ ಅಂತ. ಹಾಗಾಗಿ ನಾನು ಆರತಿ ಮಾಡಬೇಕಾದ್ರೆ ಬೇಕು ಅಂತಲೇ ನನಗೆ ರೇಗ್ಸೋಕ್ಕೆ ಹುಡುಕಿ ಚಿಲ್ಲರೆ ಹಾಕ್ತಿದ್ದಾರೆ. ನನಗಂತೂ ನಕ್ಕು ಸಾಕಾಗೋಯ್ತು ಅವತ್ತು ಫುಲ್ ಡೇ. ಹುಡುಕಿ ಕರೆಕ್ಟಾಗಿ ₹3 ಹಾಕಿದ್ದಾರೆ. ಆ ₹3 ಏನು ಬರುತ್ತೆ ಅಂತ ಕೇಳಿದ್ರೆ ಚಾಕ್ಲೇಟ್ ಬರುತ್ತೆ, ತಿನ್ಕೊಂಡು ಆರಾಮಾಗಿರು ಅಂತಾರೆ. ಆರತಿ ಎಲ್ಲ ಮಾಡಾದಮೇಲೆ ಶಾವಿಗೆ ತಿನ್ನಿಸ್ಬೇಕು, ಸಂಪ್ರದಾಯ ಇದು ಶಾವಿಗೆ ತಿನ್ನಿಸೋದು. ಸೊ ಹಾಗಾಗಿ ಎಣ್ಣೆ ಸ್ನಾನ ಆದಮೇಲೆ ಆರತಿ ಮಾಡಿ ಕೊನೆಗೆ ಶಾವಿಗೆ ತಿನ್ನಿಸಿ ಕಾಲಿಗೆ ಬೀಳೋದು. ಸೂಪರ್ ಇದೆಲ್ಲ. ಮೈಸೂರು ಸಿರಿಲು ಕೂಡ ಗಿಡಿಗೆ ಅದು ಬೇರೆ ಈಗ ಕಾಲೈತೆ ₹500 ಮೈಸೂರು ಸಿಲ್ಕ್ ಸ್ಯಾರಿ ಇವತ್ತು ಪೈಸೆ ₹600 ಬಂದು ಸಾಮಾನು ವಾಪಸ್ ಮಾಡಿ ತುರಾಡಿ ಸಂಬಾರ ₹5 वरला तू तू हल्ला देखा मैं तो उसमें नारी भी लेना ₹3 लालीपाप ತಿನ್ನಮ್ಮ. ನಾನು ಒಡ್ಡಿ ತಿಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಸಕ್ಷಯ್. ಕಟ್ ಆತಿತ್ತೆ ಸಾಯ್ನಾ ಮತ್ತೆ ಕಟ್ಟೋತು ನನ್ನ ಬ್ಲೌಸ್ ಪೀಸ್ ದೇವಾಚಳೆ ನನಗೆ ನಾನು ದಯವಿಲ್ಲ ಕುಕ್ಕರ್ ಮಂದಿಯೋ ವರ್ರೆ ಬನ್ನಿ ಬೂಂದಿ ತಿನ್ನೋಣ. ಕಮ್ ವಿಲ್ ಈಟ್ ಬೂಂದಿ. ಊಟ ಎಲ್ಲ ಮಾಡಿಕೊಂಡು ಲಕ್ಷ್ಮೀ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವರು ಅಮ್ಮ ಎಲ್ಲ ಸೇರಿ ಬೂಂದಿ ಪ್ಯಾಕ್ ಮಾಡಿದ್ರು ಸಂಜೆ ಕುಂಕುಮಕ್ಕೆ ಕೊಡೋಕ್ಕೆ. ಸೊ ನಾನು ಲಕ್ಷ್ಮಿಗೆ ಕೂರ್ಸೋಕ್ಕೆ ಲಕ್ಷ್ಮಿಗೆ ಸೀರೆ ಉಡಿಸ್ತಾ ಇದ್ದೀನಿ. ಅಮ್ಮದ್ ಕೊಡು ಪಾಲು. ನೋಡಿ ಫ್ರೆಂಡ್ಸ್, ವಿಡಿಯೋದಲ್ಲಿ ಕನ್ನಡ ಮಾತಾಡ್ತಾ ಇಲ್ಲ ಅವರು. ಆರತಿ ಎತ್ತಿದ್ರೆ ಎಲ್ಲರೂ 1000, 2000 ಏನಾದರೂ ಚಿನ್ನದ್ದು ಇಲ್ಲ ಬೆಳ್ಳಿದು ಸೀರೆ ಗೀರೆ ಕೊಡಿಸ್ತಾರೆ. ನನ್ನ ಗಂಡ ಹುಡುಕಿ ₹100 ತಕ್ಕೊಡ್ತಾವ್ರೆ. ₹3 ನಿನ್ ಟೋಟಲ್ ಎಷ್ಟು ರೂಪಾಯಿ ಸಿಗ್ತಪ್ಪ ಇವತ್ತು? ಎಷ್ಟು ಇಲ್ಲಿ ನಾಕಿದೆಷ್ಟು? ನೀವು ನನಗೆ ಹಾಕಿಲ್ಲ, ವಿಡಿಯೋ ಇದೆ ಸಾಕ್ಷಿ, ಯಾರ್ದಾರ ಆಗಿರ್ಲಿ ನನಗೆ ಹಾಕಿಲ್ಲ ಅಂತ ಹೇಳಿ ತಮಾಷೆಗಾಗಿ ಸಾಕದು. ₹3 ಸಾಕಾ? ₹500 ಅದು. ನಿಮಗೂ ₹3 ಕೊಡ್ತೀನಿ. ಅದೇನು ತಕ್ಷಣ ₹3 ಬರುತ್ತೆ. ಒಂದಾರ ಗೋಲ್ಗಪ್ಪ ತಂದು ಕೊಡ್ತೀನಿ, ಕೊಡಿ ₹3. ಬಲೂನ್ ಏನು ಗೋಲ್ಗಪ್ಪ ಗೋಲ್ಗಪ್ಪನಾ? ಬಾರೋ ಪೀಸ್ ಕ್ರೀಮ್ ಕಟ್ ये तित्तेस जन बंदाಲು ಮನೆ ಹೋಗಿ ಪಡ್ತೆ. ರೆಡಿ ಆಗೋ, ಅಂಗಡಿಗೆ ಹೋಗಿ ಎಲ್ಲಿ ಮುಡ್ಸೋಣ. ರೆಡಿ ಏನ ಬಾಂಗ್ಡಿ ಕೂತ್ಕೊಂತೀನಿ ಅಂಗಡಿಯಲ್ಲಿ ತೆಗಿ. ಸಂಜೆ 6 ಗಂಟೆ ಒಳಗೆ ಲಕ್ಷ್ಮಿ ಕೂರಿಸ್ಬೇಕಿತ್ತು. ಸೊ ಹಾಗಾಗಿ ಎಲ್ಲ ಬೇಗ ಅಂಗಡಿ ಡೆಕೋರೇಷನ್ ಮಾಡಿದರು.
ಎಲ್ಲ ಸೇರಿಕೊಂಡು. ಸೊ ನಾನು ಕೂಡ ಲಕ್ಷ್ಮಿಗೆ ಸೀರೆ ಉಡಿಸಿ ಎಲ್ಲ ರೆಡಿ ಮಾಡಿದ್ದೀನಿ. ಹೇಗಿದೆ ನಮ್ಮನೆ ಲಕ್ಷ್ಮಿ, ಇನ್ನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಹಾಗಾಗಿ ಕುತ್ಕೊಂಡು ಕಿವಿ ಒಲೆಗೆ ಒಂಚೂರು ಗಮ್ ಟೇಪ್ ಹಾಕೋಣ, ಅದು ನಿಲ್ತಾ ಇರಲಿಲ್ಲ, ಹಾಗಾಗಿ ಗಮ್ ಟೇಪ್ ಹಾಕೋಣ ಅಂತ ಕೂತ್ಕೊಂಡಿದ್ದೆ. ನಮ್ಮ ಮನೆಯವರು ವೀಡಿಯೋ ಮಾಡ್ತಾ ಇರೋದು. ಸೊ ಎಲ್ಲ ಅಂಗಡಿಲೇ ಕೂತ್ಕೊಂಡು ನೋಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಇದೇ ನಮ್ಮ ಅಂಗಡಿ ಆ್ಯಂಡ್ ಮನೆ ಎರಡು ಒಟ್ಟಿಗೆ ಇರೋದು. ಮೇಲಿನ ಸಿಗ್ತಾ ಇಲ್ಲ. ಅದಕ್ಕೆ ಅವರು ಇದ್ರಲ್ಲಿ ಇದು ಮಾಡೋದು ಹೊಸ ವಿಷಯ. ಅದು ಹಿಂದೆ ಕಿರೀಟ ಸರಿ ಬಂದಿಲ್ಲ ನೋಡಮ್ಮ. पर्दे का क्या मुतजवर है, तो ये तुला चंदा ಮದುವೆ ಆಗ್ತಿ ಆಗಲ್ಲ. ನಿನ್ನೆಂತಿಗೆ ತೋರ್ಸ್ಬೇಕಂದ್ರೆ ನೀನ್ ರೆಕಾರ್ಡ್ ಮಾಡಿ ನೀನ್ ತೋರ್ಸ್ಕೊಂಡು ನಂದನ್ನ ಯಾಕೆ ರೆಕಾರ್ಡ್ ಮಾಡ್ತದ? ನಿನ್ ಮನದಾಳದ ಮಾತನ್ನ ನೀನ್ ಹೇಳ್ಬೇಕಲ್ಲ, ನನ್ನ ಹತ್ರ ಹೇಳ್ಸೋದಲ್ಲ. ವಿಡಿಯೋ ನೋಡೋ ತಕ್ಷಣ ಹಚ್ಕಂತ. ಇಲ್ಲ ಇಲ್ಲ ಇಲ್ಲ, ಅವ್ನ್ ಮನದಾಳದ ಮಾತದು, ನಾವ್ ಹೇಳ್ತಾ ಇದೀವಿ ಅಷ್ಟೇ ಬಾಯ್ ಬಿಟ್ಟು. ಇವಾಗ ಇನ್ನೊಂದು ಟಿಕೆಟ್ ಬರುತ್ತಲ್ಲ, ಅವ್ರ ಮನದಾಳದ ಮಾತು ಕೇಳೋಣ. ಇರಿ, 2 ಟಿಕೆಟ್. ಮಿಸ್ಟರ್ ವರುಣ್ ಜಾಯ್ಸ್. ಇದು ನಮ್ಮ ಏರಿಯಾ, ಎಲ್ಲ ಶಾಪ್ಸ್ ಇದಾವೆ. ಎಲ್ಲ ಶಾಪಲ್ಲೂ ಇವತ್ತು ಪೂಜೆ ಮಾಡ್ತಾರೆ. ಫುಲ್ ಜೋರಾಗಿ ಮಾಡ್ತಾರೆ ಹಬ್ಬನ. ಹಬ್ಬ ಮಾಡಿ ಪೂಜೆ ಮಾಡಿ ದಿವಾಲಿ ಧಮಾಲ್ ಡಿಮಿಲ್ ಅಂತ ಪಟಾಕಿ ಹೊಡೆದು ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ನಮ್ಮನೆ ಲಕ್ಷ್ಮಿ ರೆಡಿ ಆಗಿದೆ, ಇವಾಗ ಪೂಜೆ ಮಾಡಬೇಕಷ್ಟೆ. ಮಾಮ ಬಂದು ಪೂಜೆ ಮಾಡ್ತಾರೆ, ನಾವು ರೆಡಿಯಾಗಿ ಬರ್ತೀವಿ ಅಲ್ಲಿವರೆಗೂ. ನೋಡ್ರಿ, ನಾನು ಎಣ್ಣೆ ಯೂಸ್ ಮಾಡ್ದಲ್ಲೇ ನೀರಿಂದ ದೀಪ ಹಚ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸೇವ್ ಮಾಡ್ತಾ ಇದ್ದೀನಿ ನೋಡಿ. ದೇವರ್ ಕರೆಕ್ಟಾಗಿ ಅಬ್ಸರ್ವ್ हळद कुंकू खाली खाली दिसतो तो. हळद कुंकूला कानाचं तुला तर दीपावली स्पेशल वा ಯಾವ ಖುಷಿಗಪ್ಪ ಇದು. ನಮ್ಮನೆ ಲಕ್ಷ್ಮಿ ಅಲ್ಲ, ಅಂಗಡಿ ಲಕ್ಷ್ಮಿ.
हमारा वाला मारा ले तो आ जाए ಸುಷ್ಮಾ ಅವ್ರೆ ಹೆಂಗ್ ನಡೀತಿದೆ ಹಬ್ಬ? ಚೆನ್ನಾಗಿ ನೋಡಿದ್ರೆ ಸೀರೆ ಚೆನ್ನಾಗಿ ಕಾಣ್ತೈತಾ? ಚೆನ್ನಾಗಿ ಕಾಣ್ತೈತೆ ನಿಜ. ಹೋಗಿ ಬಂದು ಅವ್ರಿಗೆ ಹಿಡಿತೀವಿ. ಒಂದು ಸೌಟು ಹಸಿರು ತಗೊಂಡು ಹೊಡಿತದ ಇಲ್ಲ ಅದು ಸುಮ್ ಟೆನ್ಷನ್ ಕೊಡುತ್ತೆ. ಓ ಈ ಕಡೆ ಹೊಡಿತವನಾ? ಮಾತು ಕೇಳ್ತಾನೆ ಅಂದ್ರೆ ಇವತ್ತೇನೋ ನಡೆಯುತ್ತೆ ಪಕ್ಕ. ಪಕ್ಕಾದ್ರು ಇದೇನಂತಲ್ಲ ಹಲೋ ಒಂದೇ ಕೈಯಲ್ಲಿ
ನಾನು ಹಂಗಾರೆ ಅಡ್ಡ ಬಂದಿದ್ದೀನಿ. ಸೊ ನೋಡಿದ್ರಲ್ಲ ನಮ್ಮನೆ ದೀಪಾವಳಿ ಹೇಗಿತ್ತು ಅಂತ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆಯಿತಾ, ಮರಿಬೇಡಿ.